ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದೇನೆ ನೋಡ್ರಿ. ನಾವಿಲ್ಲಿ ಬನ್ನಟ್ಟಿಗೆ ಹೊಂಟೀವ್ರಿ. ನಮ್ಮ ಚಾರೋಗ ಆರಾಮಿಲ್ರಿ, ದವಾಖಾನೆ ತೋರಿಸ್ಕೊಂಬರಕ್ಕೆ ಹೊಂಟೀವ್ರಿ. ನಾವು ಸೈಕಲ್ ಮುಟ್ರ ಮ್ಯಾಗನ ದೂರಕತ್ತಿ ಹುಡುಗಿ ಗಾಯ ಭಾಳ ಬಿಡ್ತಿತ್ತು ಅಂದ ಬಸ್ಸಿಗೆ ಹತ್ತಿಸಿದ್ರಿ ಅವ್ರು. ನಮ್ಮನ್ನ ಸಾವಳಿಗಿಂದ ಜಮಖಂಡಿ ತನ ಬಸ್ಸಿಗೆ ಹತ್ತಿರಿ. ಜಮಖಂಡಿ ಹೋಗಿ ಮುಂದೆ ಬಸ್ಸದ್ದು ಅಂದ್ರೆ ಹತ್ತಕ್ರೆ, ಇಲ್ಲಾಂದ್ರೆ ಗಾಡಿ ಮ್ಯಾಗ ಹೋಗೋಣ ಅಂದಿದ್ರಿ. ಮನ್ಯಾಂದ 10ವರೆಗೆ ಅದು ಜಾಗ ಬಿಟ್ಟಿದ್ದೀವಿ ರೀ ನಾವು. ಮತ್ತು ಸಾವಳಿ ಹೋಗಿ 11ಕ್ಕೆ ಹೋದ್ವಿ ರೀ. ಜಮಖಂಡಿ ಹೋಗ್ಬೇಕಾರೆ 12 ಅದು ಆಗಿತ್ತು ರೀ. 12:30 ಪೌಣೆ 1 ತನಕ ಕೂತೀವಿ ಜಮಖಂಡ್ಯಾಗ. ಬಸ್ ಯಾವ ಬರಲಿಲ್ಲ ರೀ. ಬರ್ಲಾರ್ಕ ಇನ್ನು ಮಧ್ಯಾಹ್ನ ಊಟಕ್ಕೆ ಹೋಗಾರು ಡಾಕ್ಟ್ರ. ಹಿಂಗಾಗಿ ಸಿಗಂಗಿಲ್ಲ, ಬೇಡ ಗಾಡಿ ಮ್ಯಾಗ ಹೋಗೋಣ ಬರತ್ತಂದ್ರಿ ಅವರು. ಹಿಂಗಾಗಿ ಮತ್ತು ಸೈಕಲ್ ಮುಟ್ರ ಮ್ಯಾಗನ ಹೋದ್ವಿ ರೀ. ಇವು ನಮ್ಮ ತಮ್ಮ ನೋಡ್ರಿ, ಊರಿಗೆ ಬಂದಿದ್ರು ಅವ್ನು 4 ದಿವಸ, ಒಂದು 8-10 ದಿವಸ ಇದ್ರು. ಮದುವೆಗೆ ಬಂದು ನಾವು ಇಲ್ಲೇ ಇದ್ರಿ. ಈಗ ನಾವು ಹೋಗಾಗ ಆ ಕಡೆನ ಕರ್ಕೊಂಡು ಹೋಗಿಬಿಟ್ರೆ ಆತಂದು ಕರ್ಕೊಂಡು ಹೊಂಟೀವಿ. ಆ ಕಡೆ ಹೊಳ್ಳಿ ನಾ ಬಸ್ಸಿಗೆ ಹೊಕ್ಕನಳ ತಂದು ಅಂದಿದ್ರಿ. ಆಕೆ ನಮ್ಮ ಚಾರುನ ಅಡ್ಮಿಟ್ ಮಾಡ್ಕೊಂಡ್ರಿ. ಅಡ್ಮಿಟ್ ಮಾಡ್ಕೊಳ್ಳೋಣ ನಮ್ಮಪ್ಪ ಭೇಟಿಯಾಗಿ ಬಂದಿದ್ರಿ. ಅವ್ರು ಕೂಡ ಹೋದ್ರು ನಮ್ಮ ತಮ್ಮ. ನಮ್ಮ ತೋರ ಮನೆ ರೀ, ಮೂಡ್ಲಿಗಿ ತಾಲೂಕು ಮುನ್ಯಾಡ್ರಿ. ನಮ್ಮದು ಸಣ್ಣ ಹಳ್ಳಿ ಐತ್ರಿ. ಅಡ್ಮಿಟ್ ಮಾಡ್ಕೊಂಡು ದಿವಸ ಸಂಜೆ ನಾವು ನೋಡ್ರಿ ಇದ ನಮ್ಮ ಚಾರು ಹೆಂಗೆ ಮಾಡ್ಕೊಂಡಾರ್ರಿ ಅವ್ರ ಅಪ್ಪನ ಮ್ಯಾಗ ರೀ. ಯಾವತ್ತು ಫುಲ್ ದನಿಗೆ ಮಾಡ್ಕೋತ ಫುಲ್ ಆ್ಯಕ್ಟಿವ್ ಆಗಿರಕ್ರಿ ಆಕಿ. ಆರಾಮೆಲ್ಲರ್ಗೆ ಮಬ್ಬಳು ಸುಮ್ಮ ಮಾಡ್ಕೊಂಬಿಟ್ಟಾಡಟ್ಟ ಸ್ಲ್ಯಾನ್ ಹಚ್ಚಾರ್ರಿ ಆಕೆಗೆ ಹಲ್ಲು ಬರಾಕತ್ತೇವ್ರಿ. ಲಘು ಬರ್ಬೇಕಾಗಿತ್ತತ್ರಿ ಅವು. ಈಗ 9ನೇ ತಿಂಗಳು ಚಾಲು ಐತ್ರಿ ಆಕೆಗೆ. ಅವು ಹೊಸಡಿ ಬಿರ್ಸಾಗ್ಯಾವತ್ತ. ಹಿಂಗಾಗಿ ಬರ್ಬೇಕಾರೆ ಒಂದು ಸ್ವಲ್ಪ ತ್ರಾಸ ಮಾಡ್ತಾವಂದ್ರೆ ಜ್ವರ, ನೆಗಡಿ, ಕೆಮ್ಮು ಅದು ಐತ್ರಿ ಆಕೆಗೂ. ಮತ್ತು ವಾಮಿಟ್ ಮಾಡ್ಕೊಳತ್ತಾಳ್ರಿ ಆಕೆ. ಬರೀ ಏನು ತಿಂದ್ರೂ ಬರೀ ವಾಮಿಟ್ ಆಗತ್ತೈತ್ರಿ ಆಕೆಗೆ. ಸ್ಲೈನ ಇಂಜೆಕ್ಷನ್ ಅದು ಆಗಾನ ನಾವು ಸ್ವಲ್ಪ ಇದು ಆಗ್ಯಾಡ್ರಿ ನೋಡ್ರಿ. ಅಲ್ಲಿ ಅವ್ರ ಅಪ್ಪನ ಹೆಂಗೆ ಮಾಡಕತ್ತಾಳ್ರಿ, ಫೋನ್ ಇಸ್ಕೊಳಕ್ಕೆ ಹೊಂಟಾಳ್ರಿ ಅದನ್ನು. ಅಂದರೂ 3 ದಿವಸ ಅಡ್ಮಿಟ್ ಆಗಿರ್ತಂದು ಅಂದಾರ್ರಿ. ಇನ್ನು 3 ದಿವಸ ಇಲ್ಲೇ ದವಾಖಾನ್ಯಾಗ ಇರ್ಬೇಕು ನೋಡ್ರಿ. ಇದು ಚಾರು ಅಡ್ಮಿಟ್ ಆದ ಮರುದಿವ್ಸ ನೋಡ್ರಿ. ಇದು ಕೆಟ್ಟ ಟೈಮ್ ಅನ್ನೋದು ಶುರು ಆಗಿಬಿಟ್ಟೈತೆ ನೋಡ್ರಿ ನಮಗೆ. ನಾ ದವಾಖಾನಿಂದ ಬಂದ 4 ದಿವ್ಸಿಗೆ ಚಾರುನ ಕರ್ಕೊಂಬಂದೀವಿ ರೀ. ಚಾರುನ ಅಡ್ಮಿಟ್ ಮಾಡಿದ್ದೀವಿ ರೀ ಈಗ ಅವ್ರ ಅಪ್ಪ ಫುಲ್ ಆರಾಮ್ ತಪ್ಪೈತ್ರಿ. ಮನ್ಯಾಗ ಅದಾರ್ರಿ ಅವ್ರು ಟೇಲರ್ ಅವರು. ಇದೇನು ದೊಡ್ಡ ಜಡ್ ಅನ್ಕಾಲ್ರಿ, ಬರೀ ನೆಗಡಿ, ಕೆಮ್ಮ, ಜ್ವರ ಇಷ್ಟ ಅಡ್ಮಿಟ್ ಆಗೋ ಮಟ್ಟಕ್ಕೆ ಹೋದಾವ್ರಿ ನಮ್ಮನ್ನ. ಅಲ್ಲಿ ದವಾಖಾನ್ಯಾಗ ಇದ್ದಾಗೂ ನಮ್ಮ ಚಾರು 2 ದಿವಸ ಏನೂ ತಿನ್ನಲಿಲ್ಲ ರೀ. ಅದಾದ್ಮ್ಯಾಗ ಒಂದು ಸ್ವಲ್ಪ ಏನ್ರಿ ತಿನ್ನಾಕತ್ತಳ್ರಿ. ಇದು ಮುಂಜಾನೆ ಟೈಮ್ ನೋಡ್ರಿ. ಇನ್ನು ಮೆಡಿಕಲ್ ಅದು ಬಂದೈತ್ರಿ ಅಲ್ಲಿ. ನಮ್ಮ ಚಾರು ದವಾಖಾನಿಗೆ ಹೋದ ದಿವ್ಸ ರೀ, ಅದ್ರ ಮರುದಿವ್ಸ ಅಷ್ಟೇ ಸ್ಲ್ಯಾನ್ ಹಚ್ಕೊಂಡ್ರಿ. ಮುಂದೆ ಹಚ್ಕೊಲಿಲ್ಲ ರೀ ಆಕಿ. 3ನೇ ದಿವಸ ಮಧ್ಯಾಹ್ನ ಸ್ಲ್ಯಾನ್ ಅದು ಮ್ಯಾಗೆಲ್ಲ ಕರೆಕ್ಟ್ ಐತ್ರಿ ಕೈ, ಆದ್ರೆ ಸೂಜಿ ಹೊರಗೆ ಬಂದುಬಿಟ್ಟೈತ್ರಿ ಅದು. ಅವರು ಸ್ಲ್ಯಾನ್ ಹಚ್ಚಿ ಹೋಗ್ಯಾರ ಸಿಸ್ಟ್ರುಗಳು. ಚಾರು ಮನ್ಕೊಂಡಳ್ರಿ. ಆಕೆ ಕೂಡ ನಾನು ಅಲ್ಲೇ ಮನ್ಕೊಂಡ್ರಿ ಆಕೆ ಬಾಜುನ. ಆಕೆ ಬಾಜು ಮನ್ಕೊಂಡಾಗ ನಂದು ಸ್ವಲ್ಪ ಚೂಡಿ ಟಾಪ್ ತೊಯ್ತ್ರಿ ನಂದು. ಹಿಂಗ್ಯಾಕೆ ತೊಯ್ತು ಅಂತಂದು ಎದ್ದು ನೋಡ್ತಾನೆ ರೀ, ಸ್ಲ್ಯಾನ್ ಹೊರಗೆ ಹೊಂಟೈತ್ರಿ ಅದು. ಆಕೆ ಕೈಯಾಗ ಹೊಂಟೇ ಇಲ್ರಿ ಅದು. ನನ್ನ ಸಿಸ್ಟ್ರನ್ನ ಕರೆದು ತೋರಿಸಿದ್ವಿ ರೀ. ಆ ಸೂಜಿ ಔಟ್ ಮಾಡ್ಕೊಂಡಾಳ ಆಕೆ. ಅಂತ ತೆಗೆದು ಬಿಡೋಣ್ರಿ, ಸಂಜೆ ನಾ ಡಾಕ್ಟ್ರ್ ಬರೋಣ, ಹಚ್ಚಂದ್ರೆ ಹಚ್ಚುನು, ಇಲ್ಲಾಂದ್ರೆ ಬ್ಯಾಡ ಅಂದ್ರೆ ಬಿಡೋನು ಅಂತಂದ್ರೆ ಅವರು. ಡಾಕ್ಟರ್ ಬರೋಣ, ಇಲ್ಲರಿ ನಮ್ಮ ಚಾರುಗೆ ಆರಾಮಾಗೈತಿ, ನಮ್ಗೆ ಡಿಸ್ಚಾರ್ಜ್ ಕೊಡ್ರಿ. ಆಕೆ ಇಂಜೆಕ್ಷನನ್ನು ತೊಗೊಂಡಾಡ್ರಿ. ಅದು ಕೈಯೆಲ್ಲ ಭಾಳ ಬಾತ್ ಬಿಟ್ಟಿತ್ರಿ ಅದು, ಕೆಟ್ಟು ಉಬ್ಬಿತ್ರಿ ಅದು. ಹಾಗಾಗಿ ಅದು ನೋಡೇನ ಅಂಜಿ ಬ್ಯಾಡ್ರಿ ಆಕೆಗೆ ಇಂಜೆಕ್ಷನ್ ಹಾಕಬೇಡ್ರಿ ಅಂತ ಅಂದಿವ್ರಿ ನಾವು. ಆದ್ರೂ 3 ಹೊತ್ತು 2 ಇಂಜೆಕ್ಷನ್ ಬರ್ತಾವೆ, ಚುಚ್ಬೇಕ್ರಲ್ಲ, ಹುಡುಗಿ ಹೈರಾಣಕತಿ, ಬೇಡ ಈ ಚಳಿ ಕೈ ಹಾಕಿಸ್ಬಿಡ್ರಿ ಅಂತಂದ್ರೆ ಹಿಂಗಾಗಿ ಹಾಕಿಸ್ತೀವಿ ರೀ. ನೋಡ್ರಿ ನಮ್ಮ ದವಾಖಾನ್ಯಾಗ ಇದ್ದ ರೂಪ ಹೆಂಗಾಗಿತ್ತು ರೀ. 3 ದಿವಸ ಆಯ್ತು ರೀ ಇದ್ದು ದವಾಖಾನ್ಯಾಗನ. ನಮ್ಮ ಚಾರು ಆರಾಮಾಗಿ ಅದೆಲ್ಲ ಇಂಜೆಕ್ಷನ್ ಹಾಕಿದ್ರಿ. ಅಂದ್ರೆ ಮನ್ಕೊಂಡಾಗಷ್ಟೇ ಹಚ್ತಿದ್ರಿ ಸ್ಲ್ಯಾನ, ಬಿಟ್ರೆ ನೈಟ್ ಪೂರ್ತಿ ಹಚ್ಚಿಬಿಡ್ತಿದ್ರಿ. ಹಗ್ಲದ್ದು ಹಚ್ಚೋದು ಬಿಟ್ರೆ ಅಂತ ಆಕೆ ಭಾಳ ಕೈ ನೋವು ಮಾಡ್ಕೊಳಕತ್ತಾನ. ಭಾಳ ಕೈ ಓದೋದು ಬರೀ ಕಾಟಾಕ ಅದನ್ನ ಇಂಜೆಕ್ಷನ್ ಇದ್ದು ಕೈಯನ್ನ ಬಡಿತಾಳ್ರಿ ಆಕೆ. ಹಾಗಾಗಿ ಬೇಡ ಸ್ಲ್ಯಾನ್ ಆಕೆ ಹೆಸ್ರಿದ್ದಾಗ ಏನು ಹಚ್ಚೋದು ಬೇಡ, ಮನ್ಕೊಂಡಾಗಷ್ಟೇ ಹಚ್ಚೋಣ ಅಂತಂದು ಆಕೆ ಮನ್ಕೊಂಡಾಗಷ್ಟೇ ನೋಡಿ ಹಚ್ತಿದ್ರಿ. ಸಾಯಂಕಾಲ ಡಾಕ್ಟರ್ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚಾರುನ ಹೊರಗೆ ತಿರುಗಾಡಕ್ಕೆ ಕರ್ಕೊಂಡು ಹೋಗಿದ್ರಿ. ಸಿಸ್ಟ್ರುಗಳು ಬೇಡ್ರಿ ಡಾಕ್ಟರ್ ಬೈತಾರೆ ಅಂತಿದ್ರಿ. ಆದರೂ ಅವ್ರ ಪಪ್ಪ ಕೇಳ್ತಿದ್ದಲ್ರಿ, ಸ್ವಲ್ಪ ಫ್ರೆಶ್ ಕಳ್ತಂದು ಹೊರಗೆ ಕರ್ಕೊಂಡು ಹೋಗಿದ್ರಿ. ಅಲ್ಲಿ ಬನ್ನಟ್ಟಿ ಕಾಡು ಸಿದ್ದೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ನೋಡ್ರಿ. ಅವರು ಅವತ್ತು ಊರಿಗೆ ಹೋಗಿ ಜಳಕ ಮಾಡಿ ಬಂದಿದ್ರಿ. ಈಗಿನ ಚಾರುನ ಕರ್ಕೊಂಡು ದೇವ್ರ ಗುಡಿ ಒಳಗೆ ಹೋದ್ರಿ. ನಂದು ಜಳಕದು ಏನಿದ್ದಲ್ರಿ, ಹಿಂಗಾಗಿ ನಾವು ಒಳಗೆ ಹೋಗಲಿಲ್ಲ ರೀ, ನಾವು ಹೊರಗೆ ನಿಂತ್ನಿ. ಅವರ ಇಬ್ಬರು ಕೂಡಿ ಹೋಗಿ ಬಂದ್ರಿ ಅಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇದನ್ನು ದೇವ್ರ ಗುಡಿಗೆ ಒಳಗೆ ಹೋಗುವಾಗ ರೀ ಇದು ನೋಡ್ರಿ. ನಾವು ಶುಕ್ರವಾರ ದವಾಖಾನೆಗೆ ಹೋಗಿದ್ವಿ ರೀ. ಮಂಗಳವಾರ ದಿವಸ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದೀವಿ ರೀ. ಮಂಗಳವಾರ ದಿವಸನ ಚಾರುಗಳ ಪಪ್ಪ ಅಡ್ಮಿಟ್ ಆಗ್ಯಾರ ಈಗ. ನಾದರೂ ಈಗ ಅಡ್ಮಿಟ್ ಆಗಿ ಬಂದು ಒಂದು 8-10 ದಿವಸ ಆಯ್ತು ರೀ. ಆದ್ರೂ ನೆಗಡಿ ಕೆಮ್ಮ ಏನೋ ಐತೆ ರೀ, ನನಗೇನೋ ಹೋಗೇ ಇಲ್ಲ ರೀ. ಜ್ವರ ಅಷ್ಟನ್ನು ಕಡಿಮೆ ಆಗ್ಯಾವ್ರಿ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಮ್ಯಾಗ ನೋಡ್ರಿದ ಹೊರಗೆ ನಿಂತು ಫೋಟೋ ತೊಗೊಂಡಾರ ಇಬ್ಬರು. ನಾವು ಅಡ್ಮಿಟ್ ಆದ 3ನೇ ದಿವಸ ರೀ. ಹಿಂಗಾಗಿ ಚಾರು ಒಂದು ಸ್ವಲ್ಪ ಆರಾಮಾಗಿದ್ದಳ್ರಿ ಆಕೆ.